ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಹನಾ ಕನ್ನಡ ಲಾಗ್ಸ್. ಇವತ್ತು ನಾನು ಲಾಗ್ನ ಮಾಡ್ತಾ ಇರೋ ಕಾರಣ ಊರಿಗೆ ಹೊರಟಿದ್ದೀನಿ. ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಿದ್ದೀನಿ. ಮೇ ಬಿ ಊರಿಗೆ ಹೋದ್ಮೇಲೆ ಈ ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ಹಾಗೆ ದೇವ್ರ ಪೂಜೆ ಮಾಡಬೇಕು. ಇವತ್ತು ಫಸ್ಟು ಶ್ರಾವಣ ಶುಕ್ರವಾರದ ಪೂಜೆ ಬೇರೆ ಇದೆ. ಹಾಗಾಗಿ ಸ್ವಲ್ಪನೇ ಲಿಟಲ್ ಪ್ಯಾಕಿಂಗ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ಲೈಕ್ ಅಲ್ಲೂ ಬಟ್ಟೆಗಳು ಬಿಟ್ಟಿದ್ದೀನಿ ನಾನು. ಹಾಗಾಗಿ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ತೀನಿ. ಇನ್ನು ಪೂಜೆ ಎಲ್ಲ ಮಾಡಬೇಕು. ಆ್ಯಕ್ಚುಲಿ ಏನಾಯಿತು ಅಂತಂದರೆ ಇಟ್ ವಾಸ್ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಹೆಂಗೆ ಸಡನ್ ಪ್ಲ್ಯಾನ್ ಅಂತಲೂ ಹೇಳ್ತೀನಿ. ಲೈಕ್ ಅಮ್ಮ ಮತ್ತು ತಮ್ಮಂದೇನೋ ಪಿಕಪ್ ಇತ್ತಂತ ಇಲ್ಲಿ. ಸೊ ಹಾಗಾಗಿ ಅವ್ರು ಬರ್ತಾಯಿದ್ರು. ಬರೋ ಟೈಮಲ್ಲೇ ಅಮ್ಮನೂ ಸರಿ ಓಕೆ ನೀನು ಬಂದುಬಿಡು, ನಾನು ಬರ್ತಾಯಿದ್ದೀನಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಲೈಕ್ ನಾನು ಮ್ಯಾರೇಜ್ ಆದಮೇಲೆ ಒಬ್ಬಳೇ ಹೋಗ್ತೀನಿ ಗಾಯ್ಸ್, ಆ ಥರ ಎಲ್ಲ ಏನಿಲ್ಲ. ಇವಾಗ ಏನಾಗಿದೆ ಅಂತಂದರೆ ಪಾಪು ಇದ್ದಾಳಲ್ವಾ, ಅವಳು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಅಂದರೆ ಅವಳಿಗೆ ಲೈಕ್ ನಾವು ಎತ್ಕೊಂಡೇ ಇರ್ತೀವಲ್ಲ, ಒಂದು ಸೆಕೆಂಡ್, ನಾವು ಎತ್ಕೊಂಡೇ ಇರ್ತೀವಲ್ಲ ಆವಾಗ ತುಂಬ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಅವಳದು ಮೂಡ್ ಒಂಥರ ಇದಾಗ್ಬಿಡುತ್ತೆ. ಅಂದರೆ ಎತ್ಕೊಂಡೇ ಇದ್ದು ಅವಳಿಗೆ ಆ ಥರ ಆಗುತ್ತೇನೋ, ಐ ಡೋಂಟ್ ನೋ ರಿಯಲಿ. ಈವನ್ ನನ್ನ ಹಸ್ಬೆಂಡ್ ನನ್ನ ಜೊತೆಗಿದ್ದಾಗಲೇ ಅವಳು ಸಿಕ್ಕಾಪಟ್ಟೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಹಾಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ನೋಡಿಕೊಂಡು ಯಾರಾದರೂ ಜೊತೆಗಿದ್ದರೆ ಮಾತ್ರ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ನ ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಒಬ್ಬಳೇ ಹೋಗೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವಳು ಸುಮ್ಮನೆ ಆಮೇಲೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಒಬ್ಬಳೇ ಹಿಂಗೆ ಹೋಗ್ಬಿಟ್ಟು ಅವಳ ಜೊತೆಗೆ ಹೇಗೆ ಅಂತ ಹೇಳ್ಬಿಟ್ಟು. ಅಂದರೆ ಎತ್ಕೊಂಡೇ ಇರ್ತೀನಲ್ವ, ಎತ್ಕೊಂಡಿದ್ದಾಗ ಅವಳಿಗೆ ಕೆಳಗೆ ಇಳಿಸ್ಬೇಕು ಅನ್ನೋಂಗೆ ಹಠ ಮಾಡಿಬಿಡ್ತಾಳೆ. ಅದಕ್ಕೋಸ್ಕರ ನಾನು ಅಮ್ಮನೋ ಅಥವಾ ಹಸ್ಬೆಂಡೋ ಇದ್ದರೆ ಹೋಗೋಕ್ಕೆ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಓಕೆ ಬನ್ನಿ ಅಂತ ಹೇಳಿದೆ. ಅಮ್ಮ ಬರ್ತಾರೆ. ಈಗ ಅಮ್ಮನ ಜೊತೆ ಹೊರಡಬೇಕು. ನೈಟ್ ಬುಕ್ ಮಾಡಿದ್ದೀವಿ ಆಲ್ರೆಡಿ. ಇನ್ನು ಹೊರಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಿದ್ದೀನಿ. ಲೈಕ್ ನಾನು ಊರಿಗೆ ಹೊರಡಬೇಕು ಅಂದ್ಕೊಂಡೆ ಆಯಿತು ಗೈಸ್. ಏನಿಲ್ಲ ಅಂತಂದ್ರೂ 1 ತಿಂಗಳು ಆಗಕ್ಕೆ ಬಂತು. ಪಾಪ ಟ್ಯೂಷನ್ ಮಕ್ಳಿಗೂ ರಜಾ, ಇವತ್ತು ರಜಾ ನಾಳೆ ರಜಾ ಅಂದ್ಕೊಳೋದು. ಆಮೇಲೆ ಇಲ್ಲ ಬನ್ನಿ ನಾನು ಹೋದಾಗ ಹೇಳ್ತೀನಿ ಅಂತ ಅವ್ರಿಗೂ ಹಿಂಗೆ ಹೇಳಿ ಕರೆಸ್ತಾ ಇದ್ದೆ. ಸೊ ಹಿಂಗಾಗ್ಬಿಟ್ಟು ಇವತ್ತು ಫೈನಲಾಗಿ ಅಮ್ಮ ಬರ್ತಿದ್ದೀನಿ ಅಂತಂದ್ರಲ್ವ. ಸೊ ಹಾಗಾಗಿ ನಡೀರಿ ಹೋಗೋಣ ಅಂದ್ಕೊಂಡು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 5 ಸ್ಯಾರಿ ಹೇಳಿದ್ರು ಅಮ್ಮ, ಹೊಸದು 5 ಸ್ಯಾರಿ ತೊಗೋ ಅಂತ ಹೇಳ್ಬಿಟ್ಟು ಒಂದು 5 ಸ್ಯಾರೀಸ್ನ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಹಾಗಾಗ್ಬಿಟ್ಟು ಮನೆ ಕನ್ಸ್ಟ್ರಕ್ಷನ್ದು ಸೌಂಡ್ ತುಂಬಾ ಇದೆ. ಅದೊಂದು ಡಿಸ್ಟರ್ಬ್ ಆಗುತ್ತೆ ನನಗೆ ಲಾಗ್ ಮಾಡಬೇಕಾದ್ರೂ ಆಗಿರಲಿ. ಈವನ್ ಮಿನಿ ಲಾಗ್ಸ್ಗೆಲ್ಲ ವಾಯ್ಸ್ ಓವರ್ ಕೊಡ್ತೀನಲ್ವ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ನಾನು ಯೋಚನೆ ಮಾಡಿ ಕೊಡ್ತೀನಿ. ಒಂದು ಸೆಕೆಂಡು ಇಡ್ತೀನಿ. ಪಾಪ ನನ್ನ ಮಗಳದು ಕಿಂಡರ್ ಜಾಯಲ್ಲಿ ಬಂದಿದ್ದು ಆಟ ಸಾಮಾನ್ದು. ಪಾಪ ಎಷ್ಟು ದಿನದಿಂದ ಹುಡುಕ್ತಾನೆ ಇದೆ, ಸಿಗ್ತಾನೆ ಇರಲಿಲ್ಲ. ಇವತ್ತು ಸಿಕ್ತು. ಈ ಥರ ಇದೆ. ಇನ್ನೊಂದು ಈ ಥರ ಇದೆ. ಸೊ ಪಾಪ ಆಟ ಆಡ್ತಾಳೆ, ಅದಕ್ಕೆ ಇಲ್ಲೇ ಇಡೋಣ. ಹಾಗೆ ಕೆಲವೊಂದು ತೊಗೊಂಡೋಗೋದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ಟಿಲ್ಲು. ನೋಡಿ ಈ ಥರ ನನ್ನ ಹತ್ರ ಸಿಲ್ವರ್ ರಿಂಗ್ಸ್ ಬೇಜಾನಿದ್ದಾವೆ. ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಇದು ಬ್ಲ್ಯಾಕ್ ಆಗಿದೆ. ಇದು ಮಾತ್ರ ನನ್ನ ಫ್ರೆಂಡು ಸಿಮ್ರನ್ ಅಂತ ಹೇಳಿ, ಅವಳು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅವಳ ಕೈಯಿಂದ ನನ್ನ ಕೈಗೆ ಕೊಟ್ಟಿದ್ದು. ಅಂದರೆ ನೀನು ಇಟ್ಕೊ ಅಂತ ಕೊಟ್ಟಿದ್ದು. ಸೊ ಅವಳು ನೆನಪಿಗೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಆಗೋಗಿದೆ, ತೊಳಿಬೇಕು. ನೆಕ್ಸ್ಟ್ ನಾನು ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ஆமா ನೋಡಿ ಇಲ್ಲಿ ಒಂದ್ಸರಿ ನಾನು ಆರ್ಡರ್ ತೋರಿಸ್ತೀನಿ. ಇನ್ನು ಇದೆಲ್ಲ ಫುಲ್ ಆರ್ಗನೈಸ್ ಮಾಡಿದ್ದೆ. ಲೈಕ್ ಇದೆಲ್ಲ ಸ್ಯಾರೀಸ್ ಎಲ್ಲ ಇಷ್ಟೊಂದು ಸ್ಯಾರೀಸ್ ಇದೆ. ಇನ್ನೂ ಆರ್ಗನೈಸ್ ಕಂಪ್ಲೀಟಾಗಿ ಮಾಡಿದೆ. ಬಂದಮೇಲೆ ನಿಮಗೆ ನಾನು ವಾರ್ಡ್ರೋಬ್ ಟೂರೆಲ್ಲ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಲೈಕ್ ಅಷ್ಟೊಂದು ಸ್ಯಾರೀಸ್ ಇದೆ ನನ್ನ ಹತ್ರ. ಮತ್ತು ಅಷ್ಟೊಂದು ಸ್ಯಾರಿ ಇದ್ರೂ ನಾನು ಮತ್ತೆ ಸ್ಯಾರೀಸ್ನ ತೊಗೊಂಡಿದ್ದೀನಿ. ನನಗಂತೂ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ. ಏನು ಮಾಡೋದು, ಇವಾಗ ವೇರ್ ಮಾಡ್ತಾಯಿಲ್ಲ ಅಷ್ಟೊಂದು. ಇನ್ಮೇಲೆ ಕಂಟಿನ್ಯೂ ಆಗಿ ವೇರ್ ಮಾಡಿ. ಒಂದು ಸೆಕೆಂಡ್, ಬ್ಯಾಗ್ ಪ್ಯಾಕ್ ಮಾಡೋದನ್ನು ಕೂಡ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಗೈಸ್. ಸರಿಪಾ
ಸುಮ್ಮನೆ ಅಂತ ತಗೊಂಡೆ. ನೋಡ್ಬೋದು ಚಿನಿ, ಅದು ರಿಮೋಟ್ ಕೊಡಿ, ಟಿವಿ ರಿಮೋಟ್ ಕೊಡಿ, ಅದು ಆಮೇಲೆ ನೋಡಿ. ಟಿವಿ ರಿಮೋಟ್ ಕೊಡಿ, ರಿಮೋಟ್ ಕೊಡಿ. ಇದು ಮೊನ್ನೆ ನಾವು ಮ್ಯಾಕ್ಸಿಗೆ ಹೋಗಿದ್ವಲ್ಲ, ಅಲ್ಲಿ ತಗೊಂಡ್ಬಂದ್ವಿ ಪಾಪುಗೆ ಅಂತ. ಇದು 349 ರುಪೀಸ್ ಏನೋ. ದೊಡ್ಡ ಟೀ ಶರ್ಟೇ ಬರ್ತಿತ್ತು ಅಂದ್ಕೊಳ್ತೀನಿ ಮೇ ಬಿ. ತುಂಬ ಚೆನ್ನಾಗಿದೆ. ನನಗೊಂದು ಟೀ ಶರ್ಟ್ ಇದೆ ಈ ಥರ. ಸೊ ಹಂಗಾಗಿ ಇದು ಹೊಸದು ಅಂತ ಇದೊಂದು ತೊಗೊಂಡೆ. ಈಗ ಇದೊಂದು ಪೇರ್ನ ಎತ್ತಿಟ್ಕೊಳ್ತೀನಿ. ಓಕೆ ನೋಡಿ, ಲಿಫ್ಟಿಗೆಲ್ಲ ತೆಗೆದು ಕೊಡ್ತಿದ್ದಾಳೆ. ಆಮೇಲೆ ಇದೊಂದು ಲಂಗ ಬ್ಲೌಸ್ ತೊಗೊಂಡಿದ್ದೀನಿ. ಲೈಕ್ ಈ ಸರಿ ಸುಮ್ಮನೆ ಹಂಗೆ ಹಾಕೋಣ ಅಂತ. ನಾನು ಅದು ಲಂಗ ಬ್ಲೌಸಿಗೆ ನನ್ನ ಕಥೆನೇ ಆಗಿದೆ, ಹೇಳ್ತೀನಿ ಬಿಡಿ ಆಮೇಲೆ. ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡ್ತೀನಿ. ಈಗ ಟೈಮ್ ಸಿಕ್ಕಿಲ್ಲ ನನಗೆ, ತುಂಬ ಸ್ಟಿಚ್ ಮಾಡೋದೆಲ್ಲ ಇದೆ. ಚಿನ್ನ ಹಿಂಗೆ ಒಡ್ಸ್ಕೊಳ್ತೀನಿ ನೀನು. ಇದು ಲ್ಯಾಕ್ಮಿ ಅವ್ರದ್ದು ನೋಡ್ಬೋದು. ಅದೆಲ್ಲ ತಗೋಬೇಡಿ ನೀವು, ಸೈಡಿಗೆ ಇಡಿ ಫಸ್ಟು. ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಓಪನ್ ಮಾಡೋಂಗಿಲ್ಲ. ಹಂಗೆ ಒಂದಷ್ಟು ದುಡ್ಡು ಎಲ್ಲದೂ ಪ್ಯಾಕ್ ಮಾಡಿಕೊಂಡು ನಾನು ಇದು ಲ್ಯಾಕ್ಮಿ ಅವ್ರದ್ದು ಇದನ್ನು ಕ್ರೀಮ್ ಯೂಸ್ ಮಾಡ್ತೀನಿ. ಸೊ ಅಮ್ಮಂಗೂ ಯೂಸ್ ಮಾಡು ಅಂತ ಹೇಳಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಅವ್ರು ತಗೊಂಡ್ರೆ ಸ್ಮಾಲ್ ಬಾಕ್ಸ್ ಸಿಕ್ಕಿತ್ತು ಅಂತ ಹೇಳಿ. ಸೊ ಹಾಗಾಗಿ ಡಿಮಾರ್ಟಲ್ಲಿ ಬೈ ಒನ್ ಗೆಟ್ ಒನ್ ಇಟ್ಟು ತೊಗೊಂಡಿದ್ದೀನಿ. ಇದು ಓಪನ್ ಮಾಡಿಲ್ಲ ಅಂದ್ಕೊಳ್ತೀನಿ. ಓಕೆ, ಇದು ಓಪನ್ ಆಗಿದೆ. ನೀವು ಯೂಸ್ ಮಾಡಿದರೆ ಇದು ಓಪನ್ ಮಾಡಿಬಿಟ್ಟಿದ್ದೀನಿ. ನನಗೆ ಗೈಸ್ ಇವಾಗ ಸ್ವಲ್ಪ ರೆಡಿ ಆಗಿದ್ದೀನಿ, ಆಚೆ ಹೋಗಬೇಕು ಅಂತ ರವಿ ಕಾಲ್ ಮಾಡಿದರು. ಸೊ ಹಾಗಾಗಿ ನೋಡಿ, ನಮ್ಮ ಛೋಟಾ ಮಿಟ್ಟಿ ರೆಡಿ ಆಗಿದ್ದಾರೆ. ಏನು ಖಾಲಿ? ನೀವು ಯಾಕೆ ಬೊಟ್ಟು ಇಟ್ಕೊಂಡಿಲ್ಲ? ಅಮ್ಮ ಇಟ್ಟಿಲ್ಲ, ಅದಕ್ಕೆ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ ಅವರು. ಬೊಟ್ಟು ಇಟ್ಕೋಗಿ, ಬೊಟ್ಟು ಇಟ್ಕೋಗಿ. ಇವ್ರಿಗೆ ಬೊಟ್ಟಿಟ್ಕೊಳೋದಂದರೆ ತುಂಬ ಇಷ್ಟ. ನೋಡಿ ಮನೆ ಹೇಗಿದೆ. ಇದು ಎಲ್ಲ ಪ್ಯಾಕಿಂಗ್ ಮಾಡ್ಕೊಳೋದು. ಇನ್ನು ಮಿಕ್ಕಿದೆಲ್ಲ ಪಾಪುದು ಮೆಸ್ಸಪ್ ಮಾಡಿರೋದು. ಲೈಕ್ ಅವಳು ಆಟ ಸಾಮಾನು ಅದು ಇದು ಕಿತ್ತು ಹಾಕ್ತಾನೆ ಇರ್ತಾಳೆ. ನೋಡಿ ಬೊಟ್ಟಿಟ್ಕೊಳ್ತಿದ್ದಾಳೆ, ತೋರಿಸ್ತೀನಿ ನಿಮಗೆ. ಯಾವ ಕಲರ್ ಬೇಕು ಅಮ್ಮ? ಇದು ರೆಡ್ ಕಲರ್ ಹಾಕ್ಕೊಳ್ಳಿ. ಇದು ರೆಡ್ ಕಲರ್ ಇದೆಲ್ಲ ಡ್ರೆಸ್ಸು, ರೆಡ್ ಮ್ಯಾಚ್ ಆಗುತ್ತೆ. ಇಲ್ಲಿದೆ ನೋಡಿ, ರೆಡ್ ಇಲ್ಲಿದೆ ನೋಡಿ. ಹಾಕ್ಲಾ? ಬನ್ನಿ. ಆರೆಂಜ್ ಬೇಕಾ? ಹಾಂ ಬನ್ನಿ, ಆರೆಂಜ್ ಹಾಕ್ತೀನಿ. ಬನ್ನಿ ಈ ಕಡೆ ಬನ್ನಿ. ಅಮ್ಮ ಅಲ್ವಾ ಆರೆಂಜ್ ಡ್ರೆಸ್ ಹಾಕ್ಕೊಂಡಿರೋದು? ಏನು ಬನ್ನಿ ಈ ಕಡೆ. ಪುಟ್ಟಿ ನೋಡಿ, ಅಮ್ಮ ಆರೆಂಜ್ ಹಾಕ್ಕೊಂಡಿದ್ದಾಳೆ, ಮಗಳು ಆರೆಂಜ್ ಬುಟ್ಟಿಟ್ಕೋತಾಳಂತೆ ನೋಡಿ. ನೋಡಿ ಅದು ಕಾಣಿಸ್ತಾನೆ ಇಲ್ಲ. ಪ್ಲೀಸ್ ಹಾಕೊಳ್ಳಿ ರೆಡ್ ಕಲರು. ಇದ್ದ ಇವ್ರು ಯಾರಿದು? ಮಮ್ಮಿ. ನೋಡಿ ಇದು ಮಮ್ಮಿ ಅಂತ ಹೇಳ್ತಿದ್ದಾರೆ. ಯಾರಿದು? ಮೊನ್ನೆ ಅದೇ ಈ ಟಾಪ್ ತೋರಿಸಿದ್ನಲ್ಲ, ಇದರಲ್ಲಿ ಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ಅನಿಸ್ತು, ಅದಕ್ಕೆ ತೊಗೊಂಬಂದ್ವಿ. ಅವಳಿಗೆ ಶಾರ್ಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಶಾರ್ಟ್ಸ್ ಮೇಲೆ ಹಾಕಿದ್ದೀನಿ. ಆ್ಯಕ್ಚುಲಿ ನೈಟ್ ರೆಡಿ ಮಾಡೋದಿತ್ತು, ಇವಾಗ ಹಾಕ್ಕೊಂಡಿದ್ದಾಳೆ. ಅವ್ರ ಪಪ್ಪು ಬರ್ತಾರೆ ಅಂತ, ಆಚೆ ಹೋಗೋಣ ಅಂತ. ಏನು ಗೊತ್ತಾ, ನಾನು ಸ್ಕೂಟಿಲಿ ಹೋಗಬೇಕು ಅಂತ ಅಂದ್ಕೊಳ್ತೀನಿ. ನನಗೇನು ಭಯ ಇಲ್ಲ. ಲೈಕ್ ನಾನು ತುಂಬ ಚೆನ್ನಾಗೇ ಓಡಿಸ್ತೀನಿ ಬೈಕ್ನ. ಇವಳು ಮೊನ್ನೆ ಏನು ಮಾಡ್ಬಿಟ್ಟಿದ್ದಾಳೆ ಅಂದರೆ, ಅವ್ರ ಅಪ್ಪ ಜೊತೆ ಹೋಗ್ಬೇಕಾದ್ರೆ ಹಿಂಗೆ ಕಾರಲ್ಲಿ ಹಿಂಗೆ ಉಲ್ಟಾ ಆಪೋಸಿಟ್ ತಿರ್ಬಿಟ್ಟು ಹತ್ಬಿಡ್ತಾಳೆ. ಹಂಗೆ ಹತ್ತಿ ಅವರಪ್ಪ ಒಂದೇ ಕಾರಲ್ಲಿ ಕೂತ್ಕೊಂಡು ಗಾಡಿ ಓಡಿಸಿದ್ದಾರೆ. ಸೊ ಅದಕ್ಕೆ ನನಗೆ ಭಯ. ಹಾಗೆ ಸ್ವಲ್ಪ ನನಗೆ ಭಯ ಆಗ್ತಿದೆ. ಇವಳು ಅಂದರೆ ಹೆಂಗೆ ಹ್ಯಾಂಡಲ್ ಮಾಡೋದು ಇವಳನ್ನ ಸ್ಕೂಟಿ ಮೇಲೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಚಿಟ್ಟೆ ಇದೆನಾ ನಿಮ್ಮ ಡ್ರೆಸ್ ಮೇಲೆ? ವಾ ಚಿಟ್ಟೆ. ಯಾವ ಕಲರ್ ಇದೆ ಚಿಟ್ಟೆ? ವೈಟ್ ಅಲ್ಲ ಅದು? ನಂಗೆ ಕೊಡಿ ಚಿಟ್ಟೆನ. ಚಿಟ್ಟೆ ಸಿಕ್ತು. ತಗೊಳ್ಳಿ, ನಿಮ್ಮ ಚಿಟ್ಟೆ ತಗೊಳ್ಳಿ.
ಮಕ್ಕಳ ಜೊತೆ ಆಟ ಆಡೋದು ತುಂಬ ಖುಷಿ ವಿಚಾರ ಅನಿಸುತ್ತೆ ನನಗೆ. ಇನ್ನು ಪ್ಯಾಕ್ ಮಾಡ್ಕೋಬೇಕು, ಇವ್ರು ಬರಬೇಕು, ಇವ್ರು ಬಂದು ಆಚೆ ಏನೋ ಸ್ವಲ್ಪ ಗುರುವಾರ ಹಾಗಾಗಿ ಪೂಜೆ ಮಾಡಬೇಕು. ನಾನು ವೈಭವಲಕ್ಷ್ಮಿ ಪೂಜೆ ಮಾಡ್ತೀನಿ, ಅದನ್ನು ಮುಗಿಸ್ಕೊಂಡು ಇವತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ